ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ಜ್ಯೋತಿಷರುಗಳಂತಂದ್ರೆ ಜೋಕರ್ಗಳ ತರ ಟ್ರೀಟ್ ಮಾಡೋದು ಇತ್ತೀಚೆಗೆ ಪ್ರಾರಂಭ ಆಗಿದೆ. ಯಾಕೆಂತಂದ್ರೆ ಕೆಲವು ಜ್ಯೋತಿಷರುಗಳು ಕೂಡ ಜೋಕರ್ಗಳ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂತಹ ಸೀರಿಯಸ್ ಆಗಿರುವಂತಹ ವಿಚಾರ. ಗ್ರಹಗಳ ಇನ್ಫ್ಲುಯೆನ್ಸ್ ಇಂದ ನಮ್ಮ ಭವಿಷ್ಯದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ. ಎಷ್ಟೋ ಘಟನೆಗಳು ನಮ್ಮ ಕೈಯಲ್ಲಿ ಇಲ್ಲ. ಇವೆಲ್ಲ ಪೂರ್ವ ನಿರ್ಧರಿತ ಅಂತ ನಮ್ಮ ಋಷಿಗಳು ತಿಳ್ಕೊಂಡು ಕರ್ಮದ ಅನುಸಾರವಾಗಿ ಎಲ್ಲ ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಅವ್ರು ಲೆಕ್ಕಾಚಾರ ಹಾಕಿ ಈ ಕರ್ಮಕ್ಕೆ ತಕ್ಕಂತೆ ದಶೆಗಳ ಪ್ರಕಾರವಾಗಿ ಹೇಗೆ ಒಬ್ಬ ವ್ಯಕ್ತಿಯ ಜೀವನ ರೂಪುಗೊಳ್ಳುತ್ತೆ ಅಂತ ಹೇಳಿ ಅವರು ಒಂದು ಜ್ಯೋತಿಷ್ಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮಗೆ. ಈಗ ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋರು ಸೂರ್ಯನ ಕಿರಣಗಳಿಂದ ಸೈಕಲಾಜಿಕಲ್ ಆಗಿ ನಮ್ಮಲ್ಲಿ ಆಗುವಂತಹ ಚೇಂಜಸ್ ನೀವು ಜಸ್ಟ್ ಗೂಗಲ್ ಹೋಗಿ ಸರ್ಚ್ ಮಾಡಿ ಒಂದು ಗ್ರಹದ ಪರಿಣಾಮ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಕರ್ಮವೇ ಇಲ್ಲ ಅಂತ ಹೇಳೋರು DNA ಬಗ್ಗೆ ಈಗ ಆಗ್ತಿರೋ ಸಂಶೋಧನೆಗಳನ್ನ ನೋಡಿ ವ್ಯಕ್ತಿಗೆ ತನ್ನ ಸಂಸ್ಕಾರಗಳು ಹುಟ್ಟುತ್ತಾನೆ ಹೇಗೆ ನರ್ಚರ್ ವರ್ಸಸ್ ನೇಚರ್ ಅಂತ ಹೇಳಿ ಒಂದು ದೊಡ್ಡ ಡಿಬೇಟೇ ಇದೆ. ಸೊ ಇದೆಲ್ಲ ನೋಡಿದಾಗ ಜ್ಯೋತಿಷ್ಯ ಋಷಿಗಳು ಈ ತರ ಕಾಮಿಡಿ ಮಾಡೋಕೆ ಕಂಡುಹಿಡಿದಿರುವಂತದ್ದಲ್ಲ, ಜೀವನವನ್ನ ರೂಪುಗೊಳಿಸ್ಕೊಳ್ಳೋಕೆ, ಜೀವನವನ್ನ ತಿದ್ದುಕೊಳ್ಳಕ್ ಮಾಡಿರುವಂತದ್ದು. ಇದರಲ್ಲಿ ಎಲ್ಲದೂ ನನ್ನ ಕಂಟ್ರೋಲ್ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋ ಮೂರ್ಖತನದ ವಿಚಾರ ಅಲ್ಲ. ಎಷ್ಟೋ ವಿಚಾರಗಳಿಗೆ ಪೂರ್ವ ನಿರ್ಧರಿತ ಸೈಕಲಾಜಿಕಲ್ ಆಗಿ ನನ್ನನ್ನ ನಾನು ಎಷ್ಟೋ ವಿಚಾರಗಳು ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅದು ನನ್ನ ಸಂಸ್ಕಾರದಿಂದ ಬಂದಿರುವಂತದ್ದು. ನಿಮ್ಗೆ ರೀಸೆಂಟ್ ಸ್ಟಡೀಸ್ ಇಂದ ಪ್ರೂವ್ ಆಗಿದೆ. ಇದು ಡಿಬೇಟ್ ನಮಗೆ ಬೇಡ. ಬಟ್ ಜ್ಯೋತಿಷ್ಯ ಅಂತ ನೀವು ಒಬ್ಬರ ಹತ್ರ ಹೋಗ್ತೀರಾ, ಭವಿಷ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಯಾಕೆಂದ್ರೆ ಭವಿಷ್ಯದಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ನಮ್ಗೆ ಇರುತ್ತೆ, ನಮ್ಮ ಜೀವನ ಯಾವ ಕಡೆಗೆ ಹೋಗುತ್ತೆ ಅಂತೇಳಿ. ಹೋದಾಗ ನಿಮಗೆ ಸರಿಯಾಗಿರೋ ಗೈಡೆನ್ಸ್ ನಿಮ್ಗೆ ಸಿಗ್ಬೇಕಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಜ್ಯೋತಿಷ್ಯದ ನಿಜವಾದ ಜ್ಯೋತಿಷ್ಯ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ನಿಜವಾದ ಜ್ಯೋತಿಷಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ತಾನೆ, ಲಗ್ನದ ಮೇಲೆ ನಿಮ್ಮ ಭವಿಷ್ಯ ಹೇಳ್ತಾನೆ ಹೊರತು ರಾಶಿಯ ಮೇಲಲ್ಲ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಪರಾಶರ ಮಹರ್ಷಿ ಷಷ್ಠ್ಯಾಂಶ ಅಂತ ಒಂದು ಚಾರ್ಟ್ ಕೊಡ್ತಾರೆ. ಅದ್ರಲ್ಲಿ ಬಂದು ನಿಮಗೆ 2 ಸೆಕೆಂಡ್ 3 ಸೆಕೆಂಡ್ ಜಾಗ ಚೇಂಜ್ ಆಗೋದನ್ನ ಹೇಗೆ ನೋಡ್ಬೇಕು ಅಂತಿದೆ. ಋಷಿಗಳು ಬಹಳ ಮುಂದೆ ಇದ್ದಾರೆ, ನಾವು ಇನ್ನ ಪ್ರಶ್ನೆ ಮಾಡೋದ್ರಲ್ಲೇ ಇದ್ದೀವಿ. ಅದಕ್ಕೆಲ್ಲ ಉತ್ತರ ಆಗ್ಲೇ ಕೊಟ್ಟಾಗಿದೆ. ಎರಡನೇದು ಬಂದು, ನಾನು ಭವಿಷ್ಯವನ್ನು ಹೇಳುವಾಗ ಯೂಶುವಲ್ ಆಗಿ ನಿಮ್ಮ ಜಾತಕ ಇಲ್ಲ ಅಂತಂದ್ರೆ ನಾನು ಹಸ್ತ ಸಾಮುದ್ರಿಕೆ ಮೂಲಕ ಹೇಳ್ತೀನಿ. ನಾಡಿ ಜ್ಯೋತಿಷ್ಯದಲ್ಲಿ ಇರುವಂತಹ ರೇಖೆಗಳು, ಆಮೇಲೆ ಚೈನೀಸ್ ವೆಸ್ಟರ್ನ್ ಪಾಮಿಸ್ಟ್ರಿ ಇಂದ ಸೈಕಲಾಜಿಕಲ್ ಟೆಂಡೆನ್ಸೀಸ್ ಎಲ್ಲವನ್ನು ಕೂಡ ಹಲವಾರು ಘಟನೆಗಳನ್ನ ಬಹಳ ಈಸಿಯಾಗಿ ಹೇಳ್ಬೋದು. ಸೊ ಲಗ್ನವನ್ನ ತಿದ್ದಬೇಕು ಅಥವಾ ಸಿಕ್ಕಿಲ್ಲ ಅಂತಂದ್ರೆ ಹಸ್ತ ಸಾಮುದ್ರಿಕೆ ಮೂಲಕ ನಿಮ್ಮ ಜಾತಕವನ್ನ ಹೇಳ್ಬೇಕು. ಆಮೇಲೆ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ಬೇಕು. ಪರಿಹಾರಕ್ಕೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಋಷಿ ಹೇಳಿರುವಂತಹ ಮಂತ್ರ ಜಪಗಳ ದಾನಗಳನ್ನ ಹೇಳ್ಬೇಕು. ಹಂಗಂದ ತಕ್ಷಣ ಪರಿಹಾರ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಷ್ಠೆ ಬೇಕಾಗತ್ತೆ, ಶ್ರದ್ಧೆ ಬೇಕಾಗತ್ತೆ, ಕೆಲವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಜ್ಯೋತಿಷ ಕೇಳೋದು ಸುಲಭ, ಸತ್ಯವನ್ನ ನೀವು ಒಪ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೊಂದು ಧೈರ್ಯ ಬೇಕಾಗುತ್ತೆ, ಅವಾಗ ಮಾತ್ರ ಭವಿಷ್ಯ ಕೇಳಬೇಕು. ಸೊ ಇಷ್ಟೆಲ್ಲ ಸೀರಿಯಸ್ ಆಗಿರೋ ವಿಚಾರಗಳಿದೆ. ಸೊ ಈ ಬಗ್ಗೆ ನಿಮ್ಮ ಜಾತಕವನ್ನು ನೋಡ್ಬೇಕು ಅಂದ್ರೆ ಖಂಡಿತ ನ್ಯೂಮರಾಲಜಿಸ್ಟ್ ಗಳ ಹತ್ರ ಹೋಗ್ಬೇಡಿ. ಸಂಖ್ಯಾಶಾಸ್ತ್ರಜ್ಞರು, ಆಮೇಲೆ ಕರಂಗುಲಿ ಮಾಲ ಬಗ್ಗೆ ಹೇಳೋರು, ಜಮ್ಸ್ಟಾಸ್ ಹೇಳೋರು, ಹೆಸರು ಚೇಂಜ್ ಮಾಡ್ಕೊಳ್ಳೋರ ಹತ್ರ ಹೋಗ್ಬೇಡಿ. ನಿಮ್ಮ ನಿಖರವಾದ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಜಾತಕವನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ಗೆ ಒಬ್ಬ ಜ್ಯೋತಿಷಿಗೆ ನೀವು ಗೌರವ ಕೊಡ್ಬೇಕಾಗತ್ತೆ, ವೇಟ್ ಮಾಡ್ಬೇಕಾಗತ್ತೆ. ಸೊ ಆ ಬಗ್ಗೆ ನೋಡೋಕೆ ನೀವು ಭೈರವಿ ಅಸ್ಟ್ರೋದಲ್ಲಿ ನೀವು ನಿಮ್ಮ ಜಾತಕವನ್ನು ಕಳಿಸ್ಬೋದು. ಇದ್ರ ಪ್ರಕಾರವಾಗಿ ಆ ಅನಾಲಿಸಿಸ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ವಿಚಾರಗಳಿದೆ. ತುಲಾ ರಾಶಿ 2026 ಮಾರ್ಚ್ 22 ನಂತರದಲ್ಲಿ ಈ ವಾರ ಫಲವನ್ನು ನಾವು ನೋಡುವಾಗ ಒಂದು ವಾರದಲ್ಲಿ ಪಾಸಿಟಿವ್ ನೆಗೆಟಿವ್ ತುಲಾ ರಾಶಿಯವರು ಏನೇನಿದೆ ಅಂತ ನೋಡೋದಾದ್ರೆ ನೋಡಿ, ಯುಗಾದಿ ಭವಿಷ್ಯ ಅಂತ ಹೇಳ್ತಾ ಇದ್ದಾರೆ. ಯುಗಾದಿಯಿಂದ ಏನು ಬದಲಾವಣೆ ಆಗಲ್ಲ. ಯಾಕೆಂತಂದ್ರೆ ನೀವು ಹುಟ್ಟಿರುವಂತಹ ಸಮಯ ಜಾತಕನೇ ಬೇರೆ. ವರ್ಷ ಫಲವನ್ನ ನೋಡೋದಕ್ಕೆ ಸೂರ್ಯನ ಡಿಗ್ರೀಸ್ ನ ಕ್ಯಾಲ್ಕುಲೇಟ್ ಮಾಡಿ ವರ್ಷ ಫಲ, ಮುಂತೇಶ, ವರ್ಷೇಶ ಅಂತೇಳಿ ಒಂದು ಮೆಥಡ್ ಇದೆ. ಆ ಮೆಥಡ್ ನ ಯಾರು ಫಾಲೋನೇ ಮಾಡೋದಿಲ್ಲ. ನಿಮ್ಗೊಂದು ಪ್ರಿಡಿಕ್ಷನ್ ಕೊಡ್ತೀನಿ ಅನ್ಕೊಳ್ಳಿ ಉದ್ಯೋಗದ ಬಗ್ಗೆ, ನಾನು ವರ್ಷ ಫಲವನ್ನ ನೋಡ್ತೀನಿ, ಬಟ್ ಈ ವೇ ಅಲ್ಲ. ಜನಗಳಿಗೆ ಯಾಕೆ ನಾವು ತಪ್ಪು ಸಂದೇಶವನ್ನು ಕೊಡಬೇಕು ನಿಮ್ಗೆ ಯುಗಾದಿಯಿಂದ ಬದಲಾವಣೆ ಆಗುತ್ತೆ ಅಂತೇಳಿ? ಸೊ ರಾಂಗ್ ಅದು. ತುಲಾರಾಶಿಯವರಿಗೆ ಜನರಲ್ ಆಗಿ ಒಂದು ಟೋನ್ ಏನಿದೆ ಅಂತಂದ್ರೆ ಅಲ್ಲಿರುವಂತ ಗ್ರಹಗಳನ್ನ ನೋಡ್ತಿದ್ರೆ ಎಕ್ಸಾಕ್ಟ್ ಆಗಿ ಇವರಿಗೆ ಮದುವೆ ಆಗೋ ಸಾಧ್ಯತೆ, ಪ್ರೇಮ ವಿವಾಹದ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದ್ರೆ ಯಾರು ಇಷ್ಟಪಟ್ಟು ಕುಟುಂಬವನ್ನು ಒಪ್ಪಿಸಿ ಮದುವೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಒಂದು ಪ್ರೆಡಿಕ್ಷನ್. ವಿವಾಹಕ್ಕೆ ಸಂಬಂಧಪಟ್ಟಂತೆ ವಿವಾಹ ಬೇಗ ಆಗುವಂಥದ್ದು, ಮದುವೆ ಸಂಬಂಧಗಳು ಬರುವಂಥದ್ದು, ಎಂಗೇಜ್ಮೆಂಟ್ ಆಗುವಂಥದ್ದು, ಆ ನಿಟ್ಟಿನಲ್ಲೇ ಎಲ್ಲ ಕೆಲಸಗಳು ನಡೆಯುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಹುಡುಗಿ ಆಗ್ಲಿ ಹುಡುಗ ಆಗ್ಲಿ. ಪಂಚಮ ಭಾವದಲ್ಲಿರುವಂತಹ ಗ್ರಹಗಳನ್ನ ನೋಡಿದ್ರೆ ಸಂತಾನದ ಸಾಧ್ಯತೆ ಕಡಿಮೆ,
ಸೊ ನೀವು ಸಂತಾನಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಸರ್ ಅಂತ ಹೇಳ್ತಾರೆ, ಮಕ್ಕಳು ಆಗಿಲ್ಲ ಅಂತ ಹೇಳ್ತಿರ್ತಾರೆ ತುಂಬಾ ಜನ. ಸೊ ಕೆಲವರು ನೀವು ಹುಟ್ಟಿರೋ ಡೇಟ್ ಮೇಲೆ ಎಲ್ಲ ಹೇಳ್ಬಿಡ್ತಾರೆ. ಹಾಗಲ್ಲ, ಗಂಡ ಹೆಂಡತಿ ಎರಡು ಜಾತಗಳನ್ನ ನೋಡಿ ಅಲ್ಲಿರುವಂತ ಕ್ಷೇತ್ರಸ್ಫುಟ ಬೀಜಸ್ಫುಟದ ಕ್ಯಾಲ್ಕುಲೇಷನ್ ಮಾಡಿ ತುಂಬಾ ತರದ್ದು ಲೇಯರ್ ಬೈ ಲೇಯರ್ ನಾವು ನೋಡ್ತಾ ಹೋಗಿ ಒಂದು ಪ್ರೆಡಿಕ್ಷನ್ ಇಂಟ್ಯೂಷನಲ್ ಆಗಿ ಒಂದು ಕೊಡ್ಬೇಕಾಗತ್ತೆ. ಸೊ ಆವಾಗ ಸಂತಾನ ಆಗತ್ತೆ ಅಲ್ವಾ ಹೇಳ್ಬೋದು. ಸಂತಾನ ಆಗದೇ ಇದ್ದಂತಹವ್ರಿಗೆ ತುಂಬಾ ತರದ ಇಶ್ಯೂಸ್ ಇದ್ದ ರೀಸೆಂಟ್ ಆಗಿ ನಾನು ಒಬ್ರದ್ದು ಡಿಸ್ಕಸ್ ಮಾಡಿದ್ವಿ. ಸಂತಾನ ಗೋಪಾಲದ ಜಪವನ್ನ ರೆಗ್ಯುಲರ್ ಆಗಿ ಮಾಡಿರೋರಿಗೆ ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ. ಸೈಂಟಿಫಿಕ್ ಆಗಿ ಒಂದು ಮಂತ್ರದಿಂದ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳಿ ಯಾರು ಕಂಡಿಡ್ದಿಲ್ಲ. ಋಷಿಗಳಿಗೆ ನಮ್ಗಿಂತ ಬಹಳ ಮುಂದೆ ಇದ್ರು, ನಾವು ಕಣ್ಣಿಗೆ ಕಾಣದ ನಂಬ್ತಾ ಇದ್ವಿ. ಬಟ್ ಅವರು ದಾರ್ಶನಿಕರ ಆಗಿದ್ರಿಂದ ಮುಂದೆ ನಡೆಯೋದನ್ನ ದಿವ್ಯ ದೃಷ್ಟಿನ ನೋಡೋರು. ಹಾಗಾಗಿ ಮಂತ್ರಗಳಿಗೆ ಬಹಳ ಶಕ್ತಿ ಇದೆ. ತುಂಬಾ ಜನಕ್ಕೆ ಸಂತಾನ ಭಾಗ್ಯ ಆಗಿದೆ. ಹಾಗಾಗಿ ಆ ಬಗ್ಗೆಯಲ್ಲೂ ಕೂಡ ನೀವು ಪ್ರಯತ್ನ ಮಾಡಬಹುದು. ಆಮೇಲೆ ಮಕ್ಕಳಿಂದ ಟೆನ್ಷನ್ ಕಿರಿಕಿರಿಗಳು ಆಗೋ ಸಾಧ್ಯತೆಗಳು ಇರುತ್ತೆ. ಈಗ ಏನಾದ್ರು ಅನವಶ್ಯಕ ಕಾರಣದಿಂದ ಟೆನ್ಷನ್ಗಳು ಕ್ರಿಯೇಟ್ ಆಗ್ಬೋದು. 6ನೇ ಮನೆ ಇರುವಂತಹ ಗ್ರಹಗಳನ್ನ ನೋಡ್ತಾ ಇದ್ರೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಲಂಗ್ಸ್ ರಿಲೇಟೆಡ್, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು, ಏನಾದ್ರು ಒಂದು ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಈ ರಾಶಿಯವರಿಗೆ ಹೆಣ್ಣು ಮಕ್ಕಳಿಂದ ತುಂಬಾ ನೋವಾಗುತ್ತೆ. ಅಂದ್ರೆ ಅವ್ರು ಹೆಣ್ಣಾಗ್ಲಿ ಗಂಡಾಗ್ಲಿ ಅವರಿಗೆ ಆ ಫೀಮೇಲ್ಸ್ ಇಂದ ಜಾಸ್ತಿ ಮಾನಸಿಕ ಕಿರಿಕಿರಿ ಟೆನ್ಷನ್. ನನ್ಗೊಬ್ರು ಹೇಳ್ತಿದ್ರು, ಸರ್ ನನಗೆ ನಾನು ಕಂಪ್ನಿ ಕೆಲಸ ಮಾಡ್ತೀನಿ, ಅಲ್ಲಿ ಬಾಸ್ಗಳು ಮ್ಯಾನೇಜರ್ ನನ್ನ ಮೇಲೆ ಬಂದಾಗ, ಮ್ಯಾನೇಜರ್ಗಳಿಗೆ ಹೈಯರ್ ಅಥಾರಿಟಿ ಬಂದಾಗ ನನಗೆ ಸಮಸ್ಯೆ ಆಗುತ್ತೆ ಸರ್. ನೋಡಿ, ಸಿಂಪಲ್ ಪ್ರಿಡಿಕ್ಷನ್ ನಾನೇ ಅವ್ರಿಗೆ ಹೇಳಿದ್ದೆ, ನಿಮ್ ಲೈಫಲ್ಲಿ ಹೆಣ್ಮಕ್ಳಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಸೊ ಫೀಮೇಲ್ಸ್ ಇಂದ ಯೂಶುವಲಿ ಪ್ರಾಬ್ಲಮ್ಸ್ ಆಗುತ್ತೆ ತುಲಾರಾಶಿಯವರು. ಸ್ವಲ್ಪ ಕೇರ್ಫುಲ್ ಆಗಿರಿ. ಹಂಗಂತೇಳಿ ಎಲ್ಲ ಹೆಣ್ಮಕ್ಳು ದ್ವೇಷ ಮಾಡೋದಲ್ಲ, ಬಟ್ ಅವರ ಒಂದು ಅಥಾರಿಟಿ ಆ ತರ ಇರುತ್ತೆ ಅವ್ರ ಮೇಲೆ. ಎಸ್ಪೆಷಲಿ ಶುಕ್ರ ಸೂರ್ಯ ಎರಡು ಕಂಜಂಕ್ಷನ್ ಇದ್ದಂತವ್ರಿಗೆ ಇದು ಪ್ರಾಬ್ಲಮ್ ಜಾಸ್ತಿ. ಡಾಮಿನೇಟಿಂಗ್ ಮಾಡುವಂತ ಲೈಫ್ ಪಾರ್ಟ್ನರ್ ಸಿಗ್ತಾರೆ. ಸೊ ಈ ತರ ಎಲ್ಲ ಇರುತ್ತೆ. ಸೊ ಇದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ಆರೋಗ್ಯದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ. ಲೈಫ್ ಸ್ಟೈಲ್ಸ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಆಮೇಲೆ ಕುಟುಂಬದಲ್ಲಿ ಬಹಳ ನೆಮ್ಮದಿ ಇದೆ. ಉದ್ಯೋಗದಲ್ಲಿ ಪ್ರಮೋಷನ್ ಪ್ರೋಗ್ರೆಸ್ ಜಾಸ್ತಿ ಇದೆ. ದೊಡ್ಡ ಮಟ್ಟದ ಪ್ರೋಗ್ರೆಸ್ ಸಿಗ್ಬೋದು, ಪ್ರಮೋಷನ್ ಸಿಗ್ಬೋದು. ಸ್ಥಳ ಬದಲಾವಣೆ ಆಗ್ಬೋದು. ನಿಮ್ಮ ಸ್ಥಳ ಬದಲಾವಣೆ ಆಗಿ ಬೇರೆ ಕಡೆ ಹೋಗುವಂತ ಸಾಧ್ಯತೆ. ನೀವು ಹೆಣ್ಮಕ್ಳೇ ಆಗಿರ್ಬೋದು, ನೀವು ಗಂಡಸರಿಗಿಂತ ದೊಡ್ಡ ಮಟ್ಟದ ಅಚೀವ್ಮೆಂಟ್ ನ ಮಾಡುವಂತ ಸಾಧ್ಯತೆ ಇರುತ್ತೆ. ಆತರ ಅವಕಾಶಗಳು ನಿಮ್ಗೆ ಒದಗಿ ಬರುತ್ತೆ ತುಲಾರಾಶಿಯಲ್ಲಿ ಹುಟ್ಟಿದಂತವ್ರಿಗೆ. ಸೊ ಇಷ್ಟೆಲ್ಲ ಇದ್ರು ಸಹ ನವಮ ಭಾವ ಇರೋದ್ರಿಂದ ಧಾರ್ಮಿಕ ಪ್ರವೃತ್ತಿ, ಧಾರ್ಮಿಕ ಆಚರಣೆ, ಪುಣ್ಯಕ್ಷೇತ್ರಗಳು ಹೋಗುವಂತ ಸಾಧ್ಯತೆಗಳಿರುತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯತೆ. ಸಾಲದಿಂದ ಹೊರಗಡೆ ಬರ್ಬೇಕು ಸರ್, ಏನ್ ಮಾಡೋದು ಅಂತಾರೆ, ಅವ್ರಿಗೊಂದು ಹೊಸ ದಾರಿ ತುಲಾರಾಶಿಯಲ್ಲಿ ಹುಟ್ಟದಂತವ್ರಿಗೆ ಸಿಕ್ಕಬಹುದು. ಆಮೇಲೆ ಬಿಸ್ನೆಸ್ ಮಾಡೋರಿಗೆ, ವ್ಯವಹಾರಗಳನ್ನು ಮಾಡೋರಿಗೆ ಬಹಳ ಉತ್ತಮವಾಗಿದೆ. ಬಿಸ್ನೆಸ್ ಲಾಭದ ಸಾಧ್ಯತೆ, ವ್ಯವಹಾರದಲ್ಲಿ ಲಾಭದ ಸಾಧ್ಯತೆ. ನೀವು ಯಾವ್ದೋ ಒಂದು ವ್ಯವಹಾರ ನೆನ್ಸ್ಕೊಂಡಿದ್ದೀರಾ, ಅದು ಖಂಡಿತವಾಗ್ಲೂ ಕೂಡ ನಿಮಗೆ ಲಾಭವನ್ನ ತಂದುಕೊಡುತ್ತೆ. ಜಯ ಗಳಿಸುವಂತ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು ತುಲಾರಾಶಿಯವರು.